ನಾವು ಹೆಚ್ಚು ಇಷ್ಟಪಡುವವರಿಂದಲೇ ನಮಗೆ ನೋವಾದಾಗ ಅದು ಸಾಮಾನ್ಯ ನೋವಲ್ಲ, ಅದು ಮನಸ್ಸಿನೊಳಗೆ ಆಳವಾಗಿ ಇಳಿಯುವ ನೋವು. ಯಾಕಂದರೆ ನಾವು ಅವರಿಗೆ ನಂಬಿಕೆ ಕೊಟ್ಟಿರ್ತೀವಿ, ನಮ್ಮ ಭಾವನೆಗಳನ್ನು ತೆರೆದಿಟ್ಟಿರ್ತೀವಿ, ನಮ್ಮ ದೌರ್ಬಲ್ಯವನ್ನು ಅವರಿಗೆ ತೋರಿಸಿಕೊಟ್ಟಿರ್ತೀವಿ. ಅಂಥವರು ನೋಯಿಸಿದಾಗ ಕೋಪಕ್ಕಿಂತಲೂ ಹೆಚ್ಚು ಮೌನ ಆವರಿಸುತ್ತೆ. ಆ ಸಮಯದಲ್ಲಿ ಮೊದಲು ಮಾಡಬೇಕಾದದ್ದು, ನಿಮಗೆ ಬರುವ ಭಾವನೆಗಳನ್ನು ತಳ್ಳಿ ಹಾಕಬೇಡಿ. ನೋವಾಗಿದೆ ಅಂದರೆ ಅದು ನೋವಾಗಿದೆ ಅಂತಲೇ ಒಪ್ಪಿಕೊಳ್ಳಿ. ಅಳಬೇಕು ಅನಿಸಿದ್ರೆ ಒಂದು ಸಾರಿ ಹತ್ತು ಬಿಡಿ. ಮೌನವಾಗಿ ಇರಬೇಕು ಅಂದರೆ ಹಾಗೆ ಮೌನವಾಗಿರಿ. ಆಮೇಲೆ ನೆನಪಿಟ್ಕೊಳ್ಳಿ, ಯಾರನ್ನಾದರೂ ಇಷ್ಟಪಡುವುದು ನಿಮ್ಮ ತಪ್ಪಲ್ಲ, ನಂಬಿದ್ದು ನಿಮ್ಮ ದುರ್ಬಲತೆ ಅಲ್ಲ, ಅದು ನಿಮಗಿರೋ ಒಳ್ಳೆಯ ಗುಣ. ಎಲ್ಲರಿಗೂ ನಿಮ್ಮ ಹೃದಯದ ಮೌಲ್ಯ ಅರ್ಥವಾಗೋದಿಲ್ಲ, ಅದು ನಿಮ್ಮ ತಪ್ಪಲ್ಲ, ಅದು ಅವರಿಗಿರುವ ಇತಿಮಿತಿ. ಸಾಧ್ಯವಾದರೆ ಶಾಂತ ಮನಸ್ಸಿನಲ್ಲಿ ಮಾತನಾಡಿ, ನಿಮ್ಮ ನೋವನ್ನು ಹೇಳಿ. ಆದರೂ ಅರ್ಥ ಮಾಡಿಕೊಳ್ಳದಿದ್ದರೆ ಸ್ವಲ್ಪ ದೂರ ಉಳಿಯುವುದು ಬಹಳ ಮುಖ್ಯ. ಯಾವಾಗಲೂ ನೆನಪಿರಲಿ, ನಿಮ್ಮ ಮನಸ್ಸಿನ ಶಾಂತಿ ಎಲ್ಲದಕ್ಕಿಂತಲೂ ಮುಖ್ಯ. ನಿಮ್ಮನ್ನು ಗೌರವಿಸಿದ ಜಾಗದಲ್ಲಿ ನಿಮ್ಮನ್ನು ಕಳೆದುಕೊಳ್ಳಬೇಡಿ. ನೀವು ಮೌಲ್ಯವಿರುವಂಥವರು, ನಿಮ್ಮ ಭಾವನೆಗಳು ಅತ್ಯಮೂಲ್ಯ, ಮತ್ತು ಆ ನೋವು ಒಂದು ದಿನ ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತೆ. ನಮಸ್ಕಾರ.